ನಮಸ್ಕಾರ ಎಲ್ರಿಗೂ. ಇವತ್ತು ಬೆಳಗ್ಗೆ ನಮ್ಮ ಮನೆಗೆ ಒಂದು ಅತಿಥಿ ಬಂತು. ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಪಕ್ಷಿ, ಒಂದು ಹಕ್ಕಿ. ಆದರೆ ಬೇಜಾರೇನು ಅಂತಂದರೆ ಅದಕ್ಕೆ ಏಟು ಬಿದ್ದಿತ್ತು. ಅದು ಹಾಗೇ ನಿಂತಿತ್ತು. ಅದು ಅಲ್ಲಾಡ್ತಾ ಇರಲಿಲ್ಲ. ನೀರು ಕೊಡೋದಕ್ಕೆ ಪ್ರಯತ್ನ ಪಟ್ವಿ, ಆದರೂ ಅದು ಅಲ್ಲಾಡಲಿಲ್ಲ. ಹಾಗೇ ಅದು ನಿಂತ್ಕೊಂಡಿತ್ತು. ನಾನು ತಕ್ಷಣ ಪೀಪಲ್ ಫಾರ್ ಆ್ಯನಿಮಲ್ಸ್ ಅನ್ನೋ ಒಂದು ಸರ್ಕಾರೇತರ ಸಂಸ್ಥೆ ಇದೆ, ಅದಕ್ಕೆ ಕರೆ ಮಾಡಿದೆ. ಈ ಒಂದು ಸರ್ಕಾರೇತರ ಸಂಸ್ಥೆ ಕೆಂಗೇರಿ ಹತ್ತಿರ ಇದೆ. ಅಲ್ಲಿ ಆಸ್ಪತ್ರೆ ಕೂಡ ಇದೆ, ಅವ್ರದ್ದೇ ಆದಂಥ ಒಂದು ಆಸ್ಪತ್ರೆ. ಅವರು ಇದೇ ಥರ ಗಾಯ ಆಗಿರ್ತಕ್ಕಂಥ ಪ್ರಾಣಿಗಳನ್ನು ಅವರು ನೋಡ್ಕೊತಾರೆ, ಚಿಕಿತ್ಸೆ ಕೊಡ್ತಾರೆ. ಅವ್ರಿಗೆ ಫೋನ್ ಮಾಡಿದ ತಕ್ಷಣ, ಅವರಿಗೆ ಕರೆ ಮಾಡಿದ ತಕ್ಷಣ ಅವರು ತಕ್ಷಣ ಬಂದು ಈ ಪಕ್ಷಿಯನ್ನು ತೊಗೊಂಡು ಹೋಗಿದ್ದಾರೆ. 2 ದಿನ ನಾವು ಗಮನಿಸ್ತೀವಿ. ತುಂಬ ಸ್ಟ್ರೆಸ್ಸಲ್ಲಿದೆ ಅಂತ ಹೇಳಿದ್ರು ಆ ಪಕ್ಷಿ. ಅಂತಂದರೆ ಈ ಮನುಷ್ಯರ ಒಂದು ಸಹವಾಸ ಜಾಸ್ತಿ ಆಗಿರೋದ್ರಿಂದ, ಅಂತಂದರೆ ನಾವೆಲ್ಲರೂ ನಮ್ಮ ಮನೆ ಹುಡುಗರೆಲ್ಲ ಸ್ವಲ್ಪ ಹತ್ತಿರ ಹೋದರು, ನೀರು ಕೊಡಿಸೋದಕ್ಕೆ ಪ್ರಯತ್ನ ಪಡಿಸಿದ್ರು. ಆ ಥರ ಬಲವಂತ ಮಾಡಿ ನೀರು ಕುಡಿಸ್ಲೇಬಾರ್ದು ಅಂತ ಒಂದು ಹೇಳಿದ್ರು ಅವರು. ಇದು ಕೂಡ ನಾನು ತಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಿದ್ದೀನಿ. ಅಂತಂದರೆ ಅದಾಗಿ ಅದು ಕುಡಿಬೇಕು. ಅದು ಬಲವಂತ ಮಾಡಿ ಏನಾದರೂ ನೀರು ಕುಡಿಸಿದ್ರೆ ಅದು ಲಂಗ್ಸ್ ಒಳಗಡೆ ಹೊರಟೋಗುತ್ತೆ, ಅದು ಅದಕ್ಕೆ ತೊಂದರೆ ಆಗತ್ತೆ ಅಂತ ಹೇಳಿದ್ರು. ಜೊತೆಗೆ ಈಗ 2 ದಿನ ನಾವು ಅದನ್ನು ಗಮನಿಸ್ತೀವಿ, ಅದರ ಪಾಡಿಗೆ ಅದನ್ನು ಬಿಟ್ಟಿದ್ದೀವಿ. ಅದಕ್ಕೆ ಹೆಚ್ಚು ತೊಂದರೆ ಏನೂ ಆಗಿಲ್ಲ. ಅದು ಬಹುಶಃ ಹೊಡ್ಕೊಂಡಿದೆ, ಯಾವುದಕ್ಕೋ ಹೊಡ್ಕೊಂಡಿದೆ, ಕಾಣಿಸದೇ ಇರೋ ವಸ್ತು. ಬಹುಶಃ ನಮ್ಮ ಮನೆಯಲ್ಲಿ ಗಾಜುಗಳು ಸಾಕಷ್ಟಿವೆ, ಅದು ಬಡ್ಕೊಂಡು ಆ ಥರ ಅದಕ್ಕೆ ಗಾಯ ಆಗಿರಬಹುದು. 2 ದಿನ ನೋಡೋಣ ಅಂತ ಹೇಳಿದ್ದಾರೆ. ಆದರೆ ಮೇಜರ್ ಏನು ಅದಕ್ಕೆ ಗಾಯ ಆಗಿಲ್ಲ ಅಂತಲೂ ಹೇಳಿದ್ರು. ನಾನು ಆಶಿಸ್ತಾ ಇದ್ದೀನಿ ಅದು ಆದಷ್ಟು ಬೇಗ ಹುಷಾರಾಗಿ ಅದು ಮತ್ತೆ ಮೊದಲಿನ ಹಾಗೆ ಆಕಾಶದಲ್ಲಿ ಹಾರಾಡುತ್ತೆ ಅಂತ. ತಮ್ಮ ಒಂದು ಹಾರೈಕೆ ಕೂಡ, ಆಶೀರ್ವಾದ ಕೂಡ ಆ ಒಂದು ಪಕ್ಷಿ ಜೊತೆಯಲ್ಲಿರಲಿ. ಈ ವಿಡಿಯೋ ಜೊತೆಯಲ್ಲಿ ನಾನು ಆ ಒಂದು ಪಕ್ಷಿಯ ಛಾಯಾಚಿತ್ರವನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ನಾನು ಆಗಲೇ ಹೇಳಿದಾಗೆ ಪೀಪಲ್ ಫಾರ್ ಆ್ಯನಿಮಲ್ಸ್, ಈ ಥರದ ಒಂದು ಸರ್ಕಾರೇತರ ಸಂಸ್ಥೆಗಳು ಅಥವಾ ಸಂಸ್ಥೆಗಳು, ಆಸ್ಪತ್ರೆಗಳು ತಮಗೂ ಸಹ ಸಾಕಷ್ಟು ಗೊತ್ತಿರ್ತವೆ. ಈ ತರಹ ಏನಾದರೂ ಗಾಯ ಆಗಿರ್ತಕ್ಕಂಥ ಪ್ರಾಣಿಗಳು ಏನಾದರೂ ತಮಗೆ ಸಿಕ್ಕಿದ್ರೆ ಅಥವಾ ತಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ಈ ಥರದ ಸಂಸ್ಥೆಗಳಿಗೆ ಕರೆ ಮಾಡಿ ಆ ಪ್ರಾಣಿಗಳನ್ನು ಅಲ್ಲಿಗೆ ಕಳಿಸ್ಕೊಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ. ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ನಿನ್ನೆ ನಾನು ಒಂದು ವಿಡಿಯೋ ಮಾಡಿ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಂಡಿದ್ದೆ. ಒಂದು ಹಕ್ಕಿ ನಮ್ಮ ಮನೆಗೆ ಬಂದಿತ್ತು, ಅದಕ್ಕೆ ಗಾಯ ಆಗಿತ್ತು. ನಾನು ತಕ್ಷಣ ಪೀಪಲ್ ಫಾರ್ ಆ್ಯನಿಮಲ್ಸ್ ಈ ಒಂದು ಸರ್ಕಾರೇತರ ಸಂಸ್ಥೆಗೆ ಕರೆ ಮಾಡಿ ಕರೆಸ್ಕೊಂಡಿದ್ದೆ. ಅವರು ತಕ್ಷಣ ಬಂದು ಅದನ್ನು ತೊಗೊಂಡು ಹೋಗಿದ್ರು. ಸರ್, ಏನಾಗಿತ್ತು ಸರ್ ಪಕ್ಷಿಗೆ? ಸರ್, ಇದು ಬಂದ್ಬಿಟ್ಟು ಗೋಲ್ಡನ್ ಓರಿಯಲ್ ಅಂತ. ಇದು ಬಂದು ಮೈಗ್ರೇಟರಿ ಬರ್ಡ್ ಅಂತ ಕರೀತೀವಿ. ಸೊ ಇದನ್ನು ಏನಾಗುತ್ತೆ ಅಂತಂದರೆ, ಈ ಗ್ಲಾಸಸ್ ಎಲ್ಲ ಹಾಕಿರ್ತೀರಲ್ಲ, ಹೌದು, ಅದು ನೀವು ಹೊರಗಡೆಯಿಂದ ಏನೋ ಇಟ್ಟಿರೋದು ಅದಕ್ಕೆ ರಿಫ್ಲೆಕ್ಷನ್ ಆಗೋದಕ್ಕೋಸ್ಕರ ಏನಾಗುತ್ತೆ, ಫಾಸ್ಟಾಗಿ ಬಂದು ಗ್ಲಾಸ್ ಹೊಡಿತದೆ. ಅದು ಹೊಡೆದಾಗ ಏನಾಗುತ್ತೆ, ಹೆಡ್ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ, ಏಟಾಗಿ ಕೆಳಗೆ ಬಿದ್ದು ಸ್ಟಾರ್ನೆಸ್ ಆಗುತ್ತೆ, ಡಿಹೈಡ್ರೇಷನ್, ಊಟ ತಿಂಡಿ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಅದನ್ನು ತೊಗೊಂಡೋಗಿಟ್ಟಿದ್ವಿ. ರಿಹ್ಯಾಬಿಲಿಟೇಷನ್ ಪ್ರೋಸೆಸ್ಸು, ಟ್ರೀಟ್ಮೆಂಟ್ಸು ಎಲ್ಲ ಮುಗಿದಿದೆ. ಸೊ ಎಲ್ಲ ರೆಡಿಯಾಗಿರುತ್ತೆ. ಇವಾಗ ರಿಲೀಸ್ ಮಾಡೋದಕ್ಕೆ ಎಲ್ಲಿಂದ ತಾವು ತೊಗೊಂಡು ಹೋಗಿರ್ತೀರಾ ಅಲ್ಲೇ ಮಾಡ್ತೀವಿ. ಹೌದು, ಯಾಕೆ ಎಲ್ಲಿಂದ ತಂದಿರ್ತೀವೋ ಅದು ಟೆರಿಟರಿ ಫಾರ್ಮ್ ಆಗಿರುತ್ತೆ. ಸರಿ, ಟೆರಿಟರಿ ಫಾರ್ಮ್ ಆಗಿದ್ದರೆ ಅದ್ರದ್ದು ಸುತ್ತಮುತ್ತ ಅದಕ್ಕೆ ನಾಲೆಜ್ ಇರುತ್ತೆ. ನಾವು ಇಲ್ಲಿ ಬಿಟ್ಟರೆ ನಾವು ಇಲ್ಲೇ ಸರ್ವೈವ್ ಆಗ್ತೀವಿ ಅಂತ. ಸೊ ನಾವು ತೊಗೊಂಡೋಗಿ ಬೇರೆ ಕಡೆ ಬಿಟ್ಟರೆ ಬೇರೆ ಪಕ್ಷಿಗಳು ತಿನ್ನೋ ಚಾನ್ಸಸ್ ಇರುತ್ತೆ, ಇಲ್ಲ ಇದು ಬೇರೆ ಪಕ್ಷಿ ಜೊತೆ ಹೋಗಿ ಮೇಟಿಂಗ್ ಆಗೋ ಚಾನ್ಸಸ್ಸು ಇರುತ್ತೆ, ಇಲ್ಲಾಂದರೆ ಬೇರೆ ಪಕ್ಷಿ ಇದನ್ನು ಹೊಡೆದಾಕೋ ಚಾನ್ಸಸ್ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಎಲ್ಲಿ ತಂದಿರ್ತೀವೋ ಅಲ್ಲಿ ಅದೇ ಲೊಕೇಶನಲ್ಲಿ ರಿಲೀಸ್ ಮಾಡ್ತೀವಿ. ಈಗ ಮನುಷ್ಯರ ಸಹವಾಸದಿಂದ ಅದಕ್ಕೇನಾದರೂ ತೊಂದರೆ ಆಗುತ್ತಾ? ಅಂದರೆ ನಾನು ಕೇಳಿದ್ದೆ ತುಂಬ ಚಿಕ್ಕವನಿದ್ದಾಗ, ಅದರ ಕುಟುಂಬದವರೇ ಅದನ್ನು ಸೇರಿಸಲ್ಲ ಅಂತ. ಇಲ್ಲ ಸರ್, ಆ ಥರದ್ದೆಲ್ಲ. ಸರಿ ಸರಿ. ಈಗ ಅದು ಹಾರೋಡಕ್ಕೆ ಸಿದ್ಧವಾಗಿದೆ, ಇದೆ, ತಯಾರಾಗಿದೆ. ಸರಿ, ಹಾಗಾದರೆ ನಾವು ಇದನ್ನು ನಮ್ಮ ಕೃಷ್ಣನ ಮುಂದೆ ಇದನ್ನು ಬಿಡ್ತಾ ಇದ್ದೀವಿ. ತಮ್ಮೆಲ್ಲರ ಹಾರೈಕೆಯಿಂದ, ತಮ್ಮೆಲ್ಲರ ಆಶೀರ್ವಾದದಿಂದ
ಇದು ಈಗ ಸಿದ್ಧವಾಗಿದೆ ಹಾರಾಡೋದಕ್ಕೆ. ತಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಹೀಗೆ ಈ ಒಂದು ಪಕ್ಷಿ ಮೇಲೆ ಇರಲಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಹಾಗೆಯೇ ತಮ್ಮ ಹಾರೈಕೆಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಫಲಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳು. ತಮಗೂ ಕೂಡ ಅಭಿನಂದನೆಗಳು ಸರ್. ಹಾಗೆ ನಿಮ್ಮ ಈ ಕೆಲಸ ನಿರಂತರವಾಗಿ ಸತತವಾಗಿ ನಡೆಸ್ಕೊಂಡು ಹೋಗಿ ಅಂತ ನಾನು ಹಾರೈಸ್ತೀನಿ. ತಮ್ಮ ಹೆಸರು ಗೋಕುಲ್ ಅಲ್ವಾ? ಹೌದು. ಓಕೆ, ತುಂಬ ಥ್ಯಾಂಕ್ಸ್ ಗೋಕುಲ್. ಥ್ಯಾಂಕ್ ಯು. ಬನ್ನಿ ಬಿಡೋಣ. ನಮ್ಮ ಶ್ರೀಕೃಷ್ಣನ ಆಶೀರ್ವಾದ ಈ ಪಕ್ಷಿ ಮೇಲೆ ಇರಲಿ ಅಂತ ಆಶಿಸ್ತೀನಿ. ಇಡಿಲಾ? ಇಡಿ.